ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾಗಿರುವಂತಹ ವಚನಗಳು ಮತ್ತು ವಚನದ ಭಾವಾರ್ಥವನ್ನು ತಿಳಿಯೋಣ. ವಚನವು ಹೀಗಿದೆ: ಮನ ಬೆರೆಸಿದಲ್ಲಿ ತನು ಕರಗದಿದ್ದೆಡೆ, ಸೋಂಕಿನಲ್ಲಿ ಪುಳಂಕಗಳು ಹೊರಹೊಮ್ಮದಿದ್ದೆಡೆ, ಖಂಡಗಳ ಸೃಜಲಂಗಳು ಸುರಿಯದಿದ್ದೆಡೆ, ನುಡಿವಲ್ಲಿ ಗದ್ಗದಂಗಳು ಪೋಣ್ಮದಿದ್ದೆಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ ಎನ್ನಲ್ಲಿ ಇವಿಲ್ಲವಾಗಿ ಆನು ಡಂಬಕ ಕಾಣಿರೆ. ಅಂದರೆ ಈ ವಚನದ ಅರ್ಥ, ಬಸವಣ್ಣನವರು ವಚನಗಳು ಮತ್ತು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಮನುಷ್ಯರ ನಡುವಿನಲ್ಲಿ ಹೊಮ್ಮಬೇಕಾದಂತಹ ಒಂದು ಮಾನವೀಯತೆ, ಹೃದಯ ವೈಶಾಲ್ಯತೆಯು ಗೈರು ಹಾಜರಾದಾಗ ತಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ. ಭಕ್ತನು ಶಿವಲಿಂಗದೊಂದಿಗೆ ಹೊಂದಬೇಕಾದ ಸಾಮರಸ್ಯವೂ ಇದೇ ರೀತಿಯದ್ದೇ ಆಗಿದೆ ಎಂಬುದನ್ನು ತಮ್ಮ ವಚನಗಳ ಮೂಲಕ ತಿಳಿಸಿದ್ದಾರೆ. ಮನುಷ್ಯರ ನಡುವೆ ಮನಸ್ಸುಗಳು ಬೆರೆತಾಗ ತನು ಕರಗುವಂತಹ ಒಂದು ಅಂತಃಕರಣವಿರಬೇಕು. ಪರಸ್ಪರ ಸ್ಪರ್ಶದಲ್ಲಿ ರೋಮಾಂಚನ ಉಂಟಾಗಬೇಕು. ಪರಸ್ಪರ ಒಬ್ಬರನ್ನು ಕಂಡಾಗ ಕಣ್ಣೀರು ಸುರಿಸುವಂತಿರಬೇಕು, ಭಾವುಕತೆ ಇರಬೇಕು. ಮಾತನಾಡುವಾಗ ಗಂಟಲು ತೇವಗೊಳ್ಳುವಂತಿರಬೇಕು. ಇವು ಕೂಡಲ ಸಂಗಮ ದೇವರ ಭಕ್ತರ ಗುರುತುಗಳು. ಇವುಗಳು ಇಲ್ಲದಿರುವರು ಭಕ್ತಿ ಕೇವಲ ತೋರಿಕೆಯ ಡಾಂಬಿಕತೆಯ ಭಕ್ತಿ ಎನಿಸುತ್ತೆ. ಇಲ್ಲಿ ಬಸವಣ್ಣನವರು ಮನುಷ್ಯರ ನಡುವೆ ಹೊರಹೊಮ್ಮಬೇಕಾದ ಮಾನವೀಯತೆ, ಹೃದಯ ವೈಶಾಲ್ಯತೆಯು ಗೈರು ಹಾಜರು ಅಂದರೆ ಇಲ್ಲದೆ ಹೋಗುವುದು ಅಂತ ಅರ್ಥ ಬರುತ್ತೆ. ಅದು ಇಲ್ಲದೆ ಇದ್ದಾಗ ನಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ. ಮಾನವೀಯ ಗುಣಗಳೇ ಭಕ್ತಿಗೆ ಮೂಲ ಎಂದು ಬಸವಣ್ಣನವರು ವ್ಯಕ್ತಿಯ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಅದರ ತಾತ್ಪರ್ಯವನ್ನು ತಿಳಿಯೋಣ ಬನ್ನಿ. ವಚನವು ಹೀಗಿದೆ: ಯೋನಿಯ ನರಿದು ಸಲಹೆನ್ನ ತಂದೆ, ಬೆಂದ ಮನವಿ ಗತಿಗೆಡಿಸಿ ಕಾಡಿತ್ತು, ಬೆಂದ ಮನವೆನ್ನ ಮತಿಗೆಡಿಸಿ ಕಾಡಿತ್ತು, ಎನ್ನ ತಂದೆ ಕೂಡಲ ಸಂಗಮ ದೇವ ಇವ ಮಾಣಿಸು ನಿಮ್ಮ ಧರ್ಮ. ಬಂದ ಯೋನಿಯ ನರಿದು ಸಲಹೆನ್ನ ತಂದೆ, ಬೆಂದ ಮನವೆನ್ನ ಮತಿಗಾಡಿಸಿ ಕಾಡಿತ್ತು, ಎನ್ನ ತಂದೆ ಕೂಡಲ ಸಂಗಮ ದೇವ ಇವ ಮಾಣಿಸು ನಿಮ್ಮ ಧರ್ಮ. ಹಿಂದೆ ಅನೇಕ ಜನ್ಮಗಳಲ್ಲಿ ಬಂದಂತಹ ಪವಚಕ್ರವನ್ನು ನೆನೆದು ಈಗಲೂ ಅತ್ತ ಕಡೆ ತಿರುಗಿಸುವಂತಹ ಒಂದು ಮನಸ್ಸಿನ ದೌರ್ಬಲ್ಯವನ್ನು ಪರಿಪಾಲಿಸುತ್ತಾ ಇವುಗಳಿಂದ ಪಾರು ಮಾಡುವಂತೆ ಕೂಡಲ ಸಂಗನನ್ನು ಬೇಡುತ್ತಿದ್ದಾರೆ. ಈ ವಚನದಲ್ಲಿ ಈಗಾಗಲೇ ನಾನು ಅನೇಕ ಜನ್ಮಗಳನ್ನು ಎತ್ತಿ ಭವರಾಟಾಳದಲ್ಲಿ ಸುತ್ತಿ ಸುಣ್ಣವಾಗಿ ಈ ಮಾನವ ಜನ್ಮಕ್ಕೆ ಬಂದಿದ್ದೇನೆ. ಈ ನನ್ನ ಪರಿಭ್ರಮಣೆಯನ್ನು ಕಂಡು ಕನಿಕರಗೊಂಡು ಈಗಲಾದರೂ ನಿನ್ನ ಕರುಣೆಯನ್ನು ನನ್ನ ಮೇಲೆ ಹರಿಸು. ಈಗಲೂ ನಿನ್ನತ್ತ ಬರುವುದಕ್ಕೆ ನನ್ನ ಮನಸ್ಸು ಬಿಡುತ್ತಿಲ್ಲ. ಈ ಮನಸ್ಸು ಗುರಿಯನ್ನು ಮತಿಗೆಡಿಸಿ ಕಾಡಿತ್ತು. ಅಂದರೆ ಧ್ಯೇಯವನ್ನು, ಅದನ್ನು ಸಾಧಿಸುವ ಒಂದು ಸಾಧನವನ್ನು ಕೆಡಿಸುತ್ತದೆ. ಇದನ್ನು ನಿಲ್ಲಿಸಿ ಏಕಾಗ್ರಗೊಳಿಸಿ ಸದ್ಗತಿ ಸನ್ಮತಿಗಳಿಂದ ನಿನ್ನತ್ತ ಬರುವಂತೆ ಮಾಡು ಎಂಬ ಅರ್ಥವನ್ನು ಭಾವದ ಪ್ರಾರ್ಥನೆಯ ಮನ ಮುಟ್ಟುವಂತ. ಯೋನಿಯ ನೆರೆದು ಸಲಹೆನ್ನ ತಂದೆ, ಬೆಂದ ಮನವೆನ್ನ ಗತಿಗೆಡಿಸಿ ಕಾಡಿತ್ತು, ಬೆಂದ ಮನವೆನ್ನ ಮತಿಗಡಿಸಿ ಕಾಡಿತ್ತು, ಎನ್ನ ತಂದೆ ಕೂಡಲ ಸಂಗಮ ದೇವ ಇವ ಮಾಣಿಸು ನಿಮ್ಮ ಧರ್ಮ. ಇವ ಮಾಣಿಸು ನಿಮ್ಮ ಧರ್ಮ. ಮುಂದಿನ ವಿಡಿಯೋದಲ್ಲಿ ಸಿಗುವೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.